ನಾವು ಮರೆತ ಎಷ್ಟೋ ವಿಷಯಗಳಲ್ಲಿ ಇದು ಸಹ ಒಂದು. ಏನಪ್ಪ ಅಂದರೆ ಗಾಳಿಯೂ ಸಹ ಒಂದು ಆಹಾರ, ಹಾಗೆ ಈ ಬೆಳಕು ಸಹ ಒಂದು ಆಹಾರ. ನಾವು ತಗೋ ಗಾಳಿ ಶುದ್ಧವಾಗದೇ ಇದ್ದರೆ ನಮ್ಮ ಜೀವಿತ ಅವಧಿಯಲ್ಲಿ 10 ವರ್ಷ ಆಯುಷು ಕಡಿಮೆ ಆಗುತ್ತಂತೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಒಂದು ನಿಮಿಷ ಮೌನವಾಗಿದ್ದು ಸರಿ ಗರಿ ಗರಿ ಗ ವೀಕ್ಷಕರೇ, ಮಾಗಿ ಚಳಿಯ ಶುಭೋದಯ ಆಹಾರಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರಜನೀಶ್ ನಾವಡ. ನಮಸ್ಕಾರ. AQI ಅಂದರೆ ಏರ್ ಕ್ವಾಲಿಟಿ ಇಂಡೆಕ್ಸ್. ಇದು ನಮ್ಮ ವಾತಾವರಣದ ಗಾಳಿಯ ಗುಣಮಟ್ಟವನ್ನು ಮಾಪನ ಮಾಡುವ ಸರ್ಕಾರಿ ಸಂಸ್ಥೆ. ಇದು ಬೇರೆ ಬೇರೆ ಪ್ರದೇಶಗಳಲ್ಲಿ ಗಾಳಿಯ ಗುಣಮಟ್ಟವನ್ನು ಸಂಖ್ಯೆಯಲ್ಲಿ ನಮೂದಿಸುತ್ತೆ. 1ರಿಂದ 50, 50ರಿಂದ 100, 100ರಿಂದ 150, 150ರಿಂದ 200, 200ಕ್ಕಿಂತ ಹೆಚ್ಚು ಮೇಲ್ಪಟ್ಟದ್ದು. 1ರಿಂದ 50 ಯೋಗ್ಯವಾದದ್ದು, 50ರಿಂದ 100 ಸಾಧಾರಣ, 100ರಿಂದ 150 ಕೆಲವು ಸೂಕ್ಷ್ಮ ವ್ಯಕ್ತಿಗಳಿಗೆ ಅನಾರೋಗ್ಯಕರವಾದದ್ದು, 150ರಿಂದ 200 ಅನಾರೋಗ್ಯ, 200ಕ್ಕಿಂತ ಮೇಲ್ಪಟ್ಟದ್ದು ಸಂಪೂರ್ಣ ಅನಾರೋಗ್ಯಕರವಾದಂಥ ವಾತಾವರಣ ಅಂತ AQIನವರು ತಿಳಿಸ್ತಾರೆ. ನಮ್ಮ ರಾಜಧಾನಿಯಾದ ಬೆಂಗಳೂರಿನ ಇವತ್ತಿನ AQI 165. ಮಿಕ್ಕಿನದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಹೋದ ಸಂಚಿಕೆಯಲ್ಲಿ ನೆಲ್ಲಿಕಾಯಿ ರಸಂಗೆ ತುಂಬ ಚೆನ್ನಾಗಿ ಪ್ರತಿಕ್ರಿಯಿಸಿದ್ರಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನೇನು ನೆಲ್ಲಿಕಾಯಿ 15 ಅಥವಾ 1 ತಿಂಗಳಲ್ಲಿ ಮುಗಿತಾ ಬರುತ್ತೆ. ಇನ್ನು ಅದಾದ ನಂತರ ನಮಗೆ ಇನ್ನು 1 ವರ್ಷಕ್ಕೆ ಮತ್ತೆ ನೆಲ್ಲಿಕಾಯಿ ಸಿಗೋದು. ನೆಲ್ಲಿಕಾಯಲ್ಲಿನ ಔಷಧಿ ಗುಣಗಳನ್ನು ಸಂಗ್ರಹಿಸಿಡೋದಕ್ಕೆ ಉಪ್ಪಿನಕಾಯಿ ಒಂದು ಮಾರ್ಗ. ಅದಕ್ಕಿಂತ ಉತ್ತಮವಾದ ಮಾರ್ಗ ಅಂದರೆ ನೆಲ್ಲಿಕಾಯಿ ಲೇಹ. ಪರಮ ಪುರುಷ ನೀ ನೆಲ್ಲಿಕಾಯಿ, ಪರಮ ಪುರುಷ ನೀ ನೆಲ್ಲಿಕಾಯಿ, ಸರಸಿಯೊಳಗೆ ಕರಿ ಕೂಗಲು ಕಾಯಿ, ಸರಸಿಯೊಳಗೆ ಕರಿ ಕೂಗಲು ಕಾಯಿ, ಪರಮ ಪುರುಷ ನೀ ನೆಲ್ಲಿಕಾಯಿ. ನಿಮಗನಿಸ್ಬೋದು ಹವಾಮಾನಕ್ಕೆ ಅನುಗುಣವಾಗಿ ನೆಲ್ಲಿಕಾಯಿ ಸೀಸನಲ್ಲಿ ನೆಲ್ಲಿಕಾಯಿ ತಿಂದರೆ ಸಾಕಲ್ವಾ, ಅದನ್ನು ಯಾಕೆ ಶೇಖರಿಸಿಡಬೇಕು ಅಂತ. ಒಂದು ವಸ್ತುವನ್ನು ಇದ್ದದ್ದಿದ್ದ ಹಾಗೆ ಅಥವಾ ನೈಸರ್ಗಿಕವಾಗಿ ಬಳಸದೇ ಇರೋದು ಆಹಾರವಾಗುತ್ತೆ. ಅದನ್ನು ಮೌಲ್ಯವರ್ಧಿಸಿ ಬಳಸಿದಾಗ ಔಷಧವೂ ಆಗುತ್ತೆ, ಕಷಾಯವೂ ಆಗುತ್ತೆ.
ಹಿರಿದು ಮಾಡಿದ ಪಾಪ ನುಗ್ಗೆಕಾಯಿ ಹರಿ ನಿನ್ನ ಧ್ಯಾನವು ಬಾಳೆಕಾಯಿ ಹಿರಿದು ಮಾಡಿದ ನಿಮಗೆ ಗೊತ್ತಿರಬಹುದು, ಕೊರೋನಾದಂಥ ಸಮಯದಲ್ಲಿ ಇಂಥ ಔಷಧಿ ವಸ್ತುಗಳಿಗೆ ಅದೆಷ್ಟು ಬೇಡಿಕೆ ಬಂದಿರಬಹುದು ಅಂತ. ಹಾಗಾಗಿ ಇವತ್ತು ನಾವು ನೆಲ್ಲಿಕಾಯಿ ಲೇಹ ಮಾಡ್ಕೊಬರೋಣ ಬನ್ನಿ. ಗುಣಿಸಿ ಉಂಬದನೆ ಕಾಯಿ ಸರ್ವ ಜೀವರೇ ಗುಣಿಸಿ ಉಂಬದನೆ ಕಾಯಿ ಅರೆ ಷಡ್ವರ್ಗಗಳೊದಗಲಿ ಕಾಯಿ ಅರೆ ಷಡ್ವರ್ಗಗಳೊದಗಲಿ ಕಾಯಿ ಪರಮ ಪುರುಷ ನೀನಲ್ಲಿ ಕಾಯಿ. ನೆಲ್ಲಿಕಾಯಿನ ಹಬೆಲೆ ಬೇಯಿಸಿಟ್ಕೊಂಡಿದ್ದೀನಿ. ಒಂದು 2 ನಿಮಿಷ 2 ಅಥವಾ 3 ನಿಮಿಷ ಆರ್ಲಿಕ್ಕೆ ಬಿಡಬೇಕು. ಅದಾದ್ರ ಮೇಲೆ ಇದು ನೀಟಾಗಿ ಜಜ್ಜಿ ಅದ್ರೊಳಗಿರೋ ಬೀಜನ ತೆಕ್ಕೊಳ್ಬೇಕು. ಈ ಕೈಯೆಲ್ಲ ಬಿಡಿಸಿದ್ರು ಬರುತ್ತೆ, ಬಿಸಿ ಇದ್ರೆ ನೀವು ಜಜ್ಕೊಂಡು ತೆಕ್ಕೊಳ್ಳಿ. ಈಗ ಬೀಜ ಬಿಡಿಸ್ಕೊಂಡಾಗಿದೆ, ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಬರೋಣ. ನೆಲ್ಲಿಕಾಯಿ ಲೇಹಕ್ಕೆ ಬೇಕಾಗುವ ಪದಾರ್ಥಗಳನ್ನು ನೋಡ್ಕೊಬರೋಣ ಬನ್ನಿ. 1.5 kg ನೆಲ್ಲಿಕಾಯನ್ನು ಹಬೆಯಲ್ಲಿ ಬೇಯಿಸಿ ಬೀಜ ತೆಗೆದು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಅದಕ್ಕೆ 1.5 kg ಬೆಲ್ಲ, 50 ಗ್ರಾಮ್ ತುಪ್ಪ, 3 ಇಂಚಿನಷ್ಟು ಚಕ್ಕೆನ 3 ತಗೊಂಡಿದ್ದೀನಿ. ಸ್ಟಾರ್ ಸಿನ್ಹೆ ಅಥವಾ ಚಕ್ಕ ಪುಷ್ಪ 1, 15 ಗ್ರಾಮಿನಷ್ಟು ಮೆಣಸಿನ ಕಾಳು, 12 ಲವಂಗ, 10 ಏಲಕ್ಕಿ. ಇವೆಲ್ಲ ಮಸಾಲೆ ಪದಾರ್ಥಗಳನ್ನು ಸಣ್ಣ ಉರಿಯಲ್ಲಿ ಹುರ್ಕೊಂಡು ಬರೋಣ ಬನ್ನಿ. ಹಾಕೋಣ. ಹುರಿಬೇಕಾದ್ರೆ ಅದ್ರ ಪರಿಮಳ ಬರುತ್ತೆ, ಆವಾಗ ಇನ್ನೊಂದು ಪದಾರ್ಥ ಹಾಕಬೇಕು. ಈಗ ಚಕ್ರ ಪುಷ್ಪ ಹಾಕೋಣ. ಏಲಕ್ಕಿ, ಲವಂಗ, ಬೆಲ್ಲ ಎಷ್ಟು ಪ್ರಮಾಣ ತಗೊಂಡಿದ್ವೋ ಅಷ್ಟು ಪ್ರಮಾಣದ ನೀರನ್ನು ಹಾಕಿ ಇದಕ್ಕೆ ಬೆಲ್ಲ ಹಾಕಿ ಪಾಕ ಬರೋವರೆಗೆ ಇಡೋಣ. ಹುರ್ಕೊಂಡ ಮಸಾಲೆ ಪದಾರ್ಥಗಳನ್ನು ಸಣ್ಣಗೆ ರುಬ್ಕೊಬರೋಣ ಬನ್ನಿ. ಸಣ್ಣಗೆ ರುಬ್ಕೊಂಡಿರುವ ನೆಲ್ಲಿಕಾಯನ್ನು ಹಾಕೋಣ. ಸಣ್ಣ ಊರಿನಲ್ಲಿ ಕನಿಷ್ಠ ಪಕ್ಷ ಒಂದು 15ರಿಂದ 20 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಎಲ್ಲಿವರೆಗೆ ಅಂತಂದರೆ ನೀರಿನ ಪಸೆ ಆರುವ ತನಕ ಕುದಿಸ್ಬೇಕು.
ನೋಡಿ ಇಷ್ಟು ನೀರಿನ ತೇವಾಂಶ ಹೋಗಬೇಕು. ಈಗ ಇದಕ್ಕೆ ನುಣ್ಣಗೆ ಮಾಡಿಟ್ಕೊಂಡ ಮಸಾಲೆ ಪುಡಿನ ಹಾಕ್ಕೊಳ್ಳೋಣ. ಇದು ಹಾಕಿ ತುಪ್ಪನ ಹಾಕೋಣ ಇದ್ರ ಮೇಲೆ. ಚೆನ್ನಾಗಿ ಮಗುಚಿ ಅವಾಗ ಇನ್ನೊಂದು ಅಲ್ಪ ಸ್ವಲ್ಪ ಉಳಿದಿರೋ ಅಂತ ನೀರಿನ ತೇವಾಂಶ ಹೊರಟೋಗುತ್ತೆ. ಓ ಮೇಡಮ್ ನಮಸ್ಕಾರ. ನಮಸ್ತೆ ರಜನೀಶ್. ಓ ನೀವು ಇಲ್ಲಿದ್ದೀರಾ? ನಾನು ಬೆಟ್ಟ ಗದ್ದೆ ಬ್ಯಾಡ ಎಲ್ಲ ಸುತ್ಕ ಬಂದೆ. ನೀವು ನೋಡಿದ್ರೆ ನರ್ಸರಿ ಸೇರ್ಕೊಂಡ್ಬಿಟ್ಟಿದ್ದೀರಾ. ಹಾ, ಒಂದೊಂದ್ಸತಿ ಹಂಗೆ ನರ್ಸರಿ ಮತ್ತೆ ವಾಪಸ್ ಸೇರ್ಕೋತಾ ಇರ್ಬೇಕಾಗತ್ತೆ. ಎಷ್ಟು ಅಂದ್ರೆ ನೀವು ಬುದ್ಧಿಜೀವಿಗಳಲ್ಲ. ಏನ್ ಬಂದಿದ್ದು? ಏನಿಲ್ಲ, ಚೀನಿಕಾಯಿ ಕಡುಬು ಕೊಟ್ಟಿಲ್ಲ ಅಂದ್ರೆ, ಸೌತೆಕಾಯಿ ಕಡುಬು ಕೊಟ್ಟಿಲ್ಲ ಅಂದ್ರೆ, ಆ ಕೊಟ್ಟೆ ಕಡುಬು ಕೊರಿಯರ್ ಮಾಡಿದೆ, ನಿಮ್ಗೆ ರೀಚ್ ಆಗಿಲ್ಲ. ನೋಡಿ ಬೆಟ್ಟದ ನೆಲ್ಲಿಕಾಯಿ ಲೇಹ ಮಾಡ್ಕೊ ಬಂದಿದ್ದೀರಿ. ಟೇಸ್ಟ್ ಹೆಂಗಿದೆ ನೋಡಿ. ಬೆಟ್ಟದ ನೆಲ್ಲಿಕಾಯ? ಬೆಟ್ಟದ ನೆಲ್ಲಿಕಾಯಿ ಎಲ್ಲಿ ಸಿಕ್ತು? ಅದೇ ನಮ್ ತೋಟ ಇತ್ತಲ್ಲ, ತೋಟದ ಆಚೆಗೆ ಕಾಡಿತ್ತಲ್ಲ. ಹೌದು, ಕಾಡತ್ರ ಒಂದು ಕರಿ ಬೆಟ್ಟ ಇತ್ತಲ್ಲ, ಅದ್ರ ಮಗ್ಲೆಗೆ ವೀರಭದ್ರನ್ ಮನೆ ಇತ್ತು. ಅವನಿಗೆ ಸಂತೆನಲ್ಲಿ ನೆಲ್ಲಿಕಾಯಿ ಕೊಂಡ್ಕೊಬ ಅಂತ ಹೇಳಿದ್ದೆ ಅಂತ. ರಜನೀಶ್, ಅದೇ ನೋಡ್ದೆ ನಿಮ್ಮ ಕರಿಗುಡ್ದಲ್ಲಿ ಬೆಟ್ಟದ ನೆಲ್ಲಿಕಾಯಿ ಎಲ್ಲಿ ಸಿಕ್ತು ಅಂತ. ಅಲ್ಲಿ ಅಕೇಶಿಯಾಕ್ 10 ವರ್ಷ ಆಯ್ತು. ಸರಿ ಕೊಡಿ. ಆಗ್ಲಿ, ಈಗ ನೆಲ್ಲಿಕಾಯಿ ಲೇಹನೆ ಆಗ್ಲಿ, ತಗೊಳ್ಳಿ. ಸ್ಮೆಲ್ ಏನು ಚೆನ್ನಾಗಿದ್ಯಪ್ಪ, ತಿನ್ ನೋಡ್ತೀನಿ. ಅದಕ್ಕೆ ಸಜ್ಜನರು ಹೇಳಿದ್ದು ನಿಮಗೆ ಸುಮ್ಮನೆ ಅಲ್ಲ. ಚಳಿಗಾಲಕ್ಕೆ ಮಸ್ತಿದೆ. ಹೋದ ಸಂಚಿಕೆಯಲ್ಲಿ ಕತೆನ ಅರ್ಧ ಹೇಳಿಬಿಟ್ಟಿದ್ರಿ. ಈಗ ನಮಗೆ ಪೂರ್ತಿ ಕತೆ ಹೇಳಿ ಬನ್ನಿ. ಬಂದೂರಲ್ಲಿ ಒಂದ್ ರಾಜ ಇದ್ದ, ಒಳ್ಳೆ ರಾಜ. ಪ್ರಜೆಗಳಿಗೂ ಅವನನ್ನ ಕಂಡ್ರೆ ಬಹಳ ಇಷ್ಟ ಇತ್ತು. ಅವ್ನು ತನ್ನ ಪ್ರಜೆಗಳನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದ. ರಾಜಕಾರ್ಯಗಳಲ್ಲಿ ಯುದ್ಧ ಇರ್ಬೋದು, ಯಾವ್ದಿರ್ಬೋದು, ಎಲ್ಲದರಲ್ಲೂ ಒಳ್ಳೆಯವನಿದ್ದ. ಹೀಗಿರುವಾಗ ಚಳಿಗಾಲ ಬಂತು. ಆ ವರ್ಷ ಚಳಿಗಾಲ ಸ್ವಲ್ಪ ಜಾಸ್ತಿನೇ ಇತ್ತು. ರಾಜ ಒಂದಿನ ಚಳಿಗಾಲದಲ್ಲಿ ಹೊದ್ದು ಮಲಗಿದವನಿಗೆ ಹೇಳಕ್ ಮನ್ಸಾಗ್ಲಿಲ್ಲ. ಚಳಿ ಇದೆ ಅಲ್ಲ, ಏನ್ ರಾಜಕಾರ್ಯ ಮಾಡೋದಿದೆ ಈ ಚಳಿಲೆ ಅಂತ ಹೊದ್ದು ಮಲಗ್ದ. ಆಲ್ಮೋಸ್ಟ್ ಆ ಇಡೀ ಚಳಿಗಾಲನ ಅವನ ಆ ರೀತಿ ಹೊದ್ದು ಮಲಗೋದು, ಊಟ ಮಾಡೋದು, ಇದರಲ್ಲೇ ಕಳೆದ. ಕೊನೆಗೊಂದಿನ ಚಳಿಗಾಲ ಮುಗಿತಾ ಬರೋ ದಿನ ಯಾಕೋ ಅವನಿಗೆ ಅವತ್ತು ಕನ್ನಡಿ ನೋಡ್ಬೇಕು ಅನಿಸ್ತು. ಎದ್ದ ಕನ್ನಡಿ ನೋಡ್ಕೊಂಡ. ನೋಡ್ತಾನೆ ಕನ್ನಡಿಲಿ ಕಾಣಿಸ್ತಾ ಇದ್ದು ಯಾವ್ದೋ ವಿರೂಪವಾಗಿರುವಂತಹ ಒಂದು ಮುಖ. ಅವನಿಗೆ ಅಯ್ಯೋ ಇದು ನಾನಲ್ಲ, ಈ ಕನ್ನಡಿ ಏನೋ ಸರಿ ಇಲ್ಲ. ಸೇವಕರನ್ನ ಕರೆಸ್ತಾ ಈ ಕನ್ನಡಿ ತಗೊಂಡ್ ಹೋಗಿ ನನಗೆ ಬೇರೆ ಕನ್ನಡಿ ತರಿಸ್ಕೊಡಿ, ಈ ಕನ್ನಡಿ ಸರಿ ಇಲ್ಲ. ಸರಿ, ಬೇರೆ ಕನ್ನಡಿ ತಂದ್ರು, ಅದ್ರಲ್ಲೂ ಹಾಗೆ ಕಾಣಿಸ್ತಾ ಇದ್ದಾನೆ. ಅವನಿಗೆ ಬಹಳ ಕೋಪ ಬಂತು. ಸೈನಿಕರ ಹತ್ರ ಹೇಳ್ದ, ನಾನ್ ಸರಿಯಾಗಿರೋ ಹಾಗೆ ಕಾಣುವಂತ ಕನ್ನಡಿನ ನೀವು ತಂದ್ರೆ ಸರಿ, ಇಲ್ಲ ಅಂತಂದ್ರೆ ನಿಮ್ಮ ತಲೆ ಕಡಿತೀನಿ. ಸೈನಿಕರಿಗೆ ಕನ್ನಡಿ ತರೋದು ಅಂತ. ಅವನಿಗೊಬ್ಬ ಬುದ್ಧಿವಂತ ಸ್ನೇಹಿತ ಇದ್ದ. ಸೈನಿಕರು ಏನ್ ಮಾಡಿದ್ರು, ಹೋದ್ರು, ಅವನ ಹತ್ರ ಹೋದ್ರು. ಹೀಗೀಗಾಗೋಗಿದೆ, ನಮ್ ತಲೆ ಕಡಿತೀನಿ ಎಂದಿದ್ದಾನೆ, ನೀನೇ ಏನಾದ್ರೂ ಉಪಾಯ ಮಾಡ್ಬೇಕು ಅಂತ. ಸರಿ, ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ಬರ್ತೀನಿ, ನೀವು ಈಗ ಹೋಗಿರಿ ಅಂತ ಹೇಳಿ ಅವರನ್ನ ಸೈನಿಕರನ್ನ ಕಳಿಸ್ದ ಸ್ನೇಹಿತ. ಮರುದಿನ ರಾಜ ಎದ್ದ, ಮಾಮೂಲಿನ ಹಾಗೆ ಕನ್ನಡಿ ಹತ್ರ ಹೋದ. ನೋಡಿದ್ರೆ ಕನ್ನಡಿ ಇರೋ ಜಾಗದಲ್ಲಿ ಕನ್ನಡಿ ಇರ್ಲಿಲ್ಲ. ಎಲ್ಲಿ ನನ್ನ ಕನ್ನಡಿ ಕಾಣಿಸ್ತಾ ಇಲ್ಲ. ಸರಿ, ಅವರು ಸ್ನೇಹಿತರನ್ನ ಕರೆಸಿದ್ರು. ಸ್ನೇಹಿತ ಬಂದ. ಓ, ಇದೇನಾಗಿದೆ ಅಂತಂದ್ರೆ ನಿನ್ ಕನ್ನಡಿನ ಯಾರೋ ಗಂಧರ್ವರು ಕತ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ ನೀನು ಸರಿ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದೆಲ್ಲ, ಆ ಕಾರಣದಿಂದ ಅವ್ರು ತಗೊಂಡು ಹೋಗಿದ್ದಾರೆ. ನಿನಗೆ ಈಗ ನೀನ್ ಕನ್ನಡಿ ವಾಪಸ್ ಬೇಕು ಅಂದ್ರೆ ನೀನು ಸೂರ್ಯ ಉದಯಕ್ಕಿಂತ ಮುಂಚೆ ನಮ್ಮ ರಾಜ್ಯದ ತುದಿಯಲ್ಲಿರೋ ಆ ಬೆಟ್ಟ ಇದೆಯಲ್ಲ, ಅದ್ರ ಮೇಲೆ ಹತ್ತಿ ಹೋದ್ರೆ ಮಾತ್ರ ನಿನಗೆ ನಿನ್ ಕನ್ನಡಿ ಸಿಗುತ್ತೆ. ಸರಿ, ರಾಜ ಹೇಳ್ದ, ಆಯ್ತಾಯ್ತು, ನಾನು ಹೋಗ್ತೀನಿ, ಸೈನ್ಯ ರೆಡಿ ಮಾಡಕ್ ಹೇಳು. ಇಲ್ಲ, ಸೈನ್ಯ ಜೊತೆಗೆ ಹೋದ್ರೆ ಆಗೋದಿಲ್ಲ, ನೀನ್ ಒಬ್ಬನೇ ಹೋಗ್ಬೇಕು. ಸರಿ ಆಯ್ತು, ಕುದುರೆ ರೆಡಿ ಮಾಡ್ಲಿಕ್ಕೆ ಹೇಳು, ನಾನು ಹೋಗ್ತೀನಿ. ಇಲ್ಲ, ಕುದುರೆ ಏನೂ ಹೋಗಕ್ಕಾಗಲ್ಲ, ನೀನ್ ಒಬ್ಬನೇ ಹೋದ್ರೆ ಮಾತ್ರ, ಅದು ಸೂರ್ಯೋದಯದೊಳಗೆ ಹೋದ್ರೆ ಮಾತ್ರ ನಿನಗೆ ಕನ್ನಡಿ ಸಿಗುತ್ತೆ. ಸರಿ, ರಾಜ ಕಷ್ಟಪಟ್ಟು ಹೊರಟ. ಇನ್ನು ರಾಜದ ಗಡಿನೇ ದಾಟ್ಲಿಲ್ಲ, ಅವನಿಗೆ ಆಗ್ಲಿಲ್ಲ. ಬೆಳಿಗ್ಗೆ ಎದ್ದು ವಾಕಿಂಗ್ ಜಾಗಿಂಗ್ ಹೋಗ್ತಾರಲ್ಲ, ಅದೇ ತರ ಹೋದ.
ವಾಪಸ್ ಬಂದ, ಇಲ್ಲ ನನ್ನ ಹತ್ರ ಆಗ್ತಿಲ್ಲ, ನಾನು ನಾಳೆ ಕುದುರೆ ತಗೊಂಡು ಹೋಗ್ತೀನಿ ಅಂತ. ಸ್ನೇಹಿತ ಮತ್ತೆ ಹೆದರ್ಸ್ದ, ಇಲ್ಲ ಇಲ್ಲ ಹಾಗೆ ಮಾಡಕ್ ಆಗೋದೇ ಇಲ್ಲ, ನೀನ್ ಒಬ್ನೇ ಹೋಗ್ಬೇಕು, ಅದು ನಡ್ಕೊಂಡು ಹೋಗ್ಬೇಕು, ಹಾಗೆ ಮಾಡಿದ್ರೆ ಮಾತ್ರ ನಿನ್ ಕನ್ನಡಿ ನಿನಗ್ ಸಿಕ್ಕೋದು, ಅದ್ರಲ್ಲಿ ನಿನ್ನ ನಿಜವಾದ ರೂಪ ನೀನ್ ಮೊದ್ಲು ಹೇಗಿದ್ಯೋ ಹಾಗೆ ನೀನ್ ಕಾಣಕ್ ಆಗತ್ತೆ, ಇಲ್ಲಾಂದ್ರೆ ನಿನ್ಗೆ ಇನ್ ಯಾವ ಕನ್ನಡಿ ತಂದ್ರು ಇದೇ ವಿರೂಪನೇ ಕಾಣೋದು. ಸರಿ, ರಾಜಂಗ್ ಹೆದರಿಕೆ ಆಯ್ತು. ಮರುದಿನ ಮತ್ತೆ ಸ್ವಲ್ಪ ದೂರ ಮುಂದೆ ಹೋದ, ಅದಕ್ಕೂ ಮರುದಿನಾನು ಸ್ವಲ್ಪ ಮುಂದೆ ಹೋದ, ಆವತ್ತೂ ಆಗ್ಲಿಲ್ಲ, ವಾಪಸ್ ಬಂದ. 3ನೇ 4ನೇ ದಿನಕ್ಕೆ ಅರ್ಧ ಬೆಟ್ಟ ಹತ್ತೋದಕ್ಕೆ ಶುರು ಮಾಡ್ದ. ಅಷ್ಟೊತ್ತಿಗೆ ಅವನಿಗೆ ಆ ವಾತಾವರಣ, ಆ ಹತ್ತೋದು ಇಳಿಯೋದು ಇದೆಲ್ಲದು ಬಹಳ ಇಷ್ಟವಾಗತೊಡಗು. ಆಯ್ತಾ, ಸರಿ, ಅದಕ್ಕೂ ಆಗಿ 1 ವಾರದೊಳಗಡೆ ಅವನು ಬೆಟ್ಟ ಹತ್ತುವಷ್ಟು ಆದ. ಆ ದಿನ ಅವನು ತುದಿ ಬೆಟ್ಟ ಹತ್ತಿ ಹೋಗುವಾಗ ಅವನ ಸ್ನೇಹಿತ ಅಲ್ಲಿದ್ದ. ಅವನ ಆ ಕನ್ನಡಿ ತೋರಿಸ್ಬಿಟ್ಟು, ಈಗ ನೋಡ್ಕೊ, ನಿನ್ನ ಕನ್ನಡಿ ಇಲ್ಲಿದೆ. ಅವನು ಕನ್ನಡಿ ನೋಡ್ಕೊಂಡ. ನಿಮ್ಗೆ ಅರ್ಥ ಆಗಿರ್ಬೋದಲ್ಲ ಏನಾಗಿತ್ತು ಅಂತ. ಬಹಳ ಖುಷಿಯಾಗಿ ಅವತ್ತಿನಿಂದ ದಿನವೂ ನಡಿಗೆಯನ್ನ ಮತ್ತೆ ಅವನ ಹಿಂದಿನ ಏನು ರೀತಿ ನೀತಿಗಳು ಏನ್ ಫಾಲೋ ಮಾಡ್ತಿದ್ನಲ್ಲ ಅದೆಲ್ಲದನ್ನು ಮಾಡೋದಕ್ಕೆ ಶುರು ಮಾಡ್ದ. ಕತೆ ಅರ್ಥ ಆಯ್ತಾ? ಅರ್ಥ ಆಯ್ತು. ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೇಕಂದ್ರೆ ನೆಲ್ಲಿಲೆ ತಿನ್ಕೊಂಡು ನಿಮ್ಮನ್ನು ಬುದ್ಧಿಜೀವಿ ಮಾಡ್ಬೇಕಲ್ಲ, ನೋಡಿ ಮಾಡ್ಬಿಡ್ತೀವಿ ನಿಮ್ಮನ್ನು. ಮತ್ತೆ ಬುದ್ಧಿಜೀವಿಗಳ ಜೊತೆ ಇದ್ರ ಮೇಲೆ ಬುದ್ಧಿಜೀವಿ ಆಗ್ಲೇಬೇಕು. ಲೇಹ ಕೊಡಿ, ನಡೀರಿ. ಅಪ್ಪ, ಇಷ್ಟೊಂದು ದಬ್ಬಾಳಿಕೆನಾ? ಮತ್ತೆ ಕಡುಬು ಬರ್ಲಿಲ್ಲ, ಯಾವ್ದು ಬರ್ಲಿಲ್ಲ, ಲೇಹ ಡಬ್ಬಿ ತಗೊಂಡ್ ಬಂದು ಅದನ್ನು ವಾಪಸ್ ತಗೊಂಡ್ ಹೋಗ್ಬಿಟ್ರೆ ಇದು ನಂಗೆ ಬೇಕು, ಆದ್ಮೇಲೆ ಕೊಡ್ತೀನಿ. ಪರಮ ಪುರುಷ ನೀನಲ್ಲಿ ಕಾಯಿ, ಪರಮ ಪುರುಷ ನೀನಲ್ಲಿ ಕಾಯಿ, ಸರಸಿಯೊಳಗೆ ಕರಿ ಕೂಗಲು ಕಾಯಿ, ಸರಸಿಯೊಳಗೆ ಕರಿ ಕೂಗಲು ಕಾಯಿ, ಪರಮ ಪುರುಷ ನೀನಲ್ಲಿ ಕಾಯಿ.